Hey everyone, you're watching News Insights. ಯಾವುದೇ ಒಂದು ಸಮಾಜ ಉನ್ನತಿಯ ಪಥವನ್ನು ಹತ್ತಬೇಕಾದರೆ ಆ ಸಮಾಜದ ಐಕ್ಯ ಅಂದರೆ ಸಂಘಟನಾತ್ಮಕವಾಗಿ ಅವರು ಒಂದು ಒಗ್ಗೂಡಿಕೊಂಡು ಎಲ್ಲ ಸಾಮಾಜಿಕ ಆಗಲಿ ಶೈಕ್ಷಣಿಕವಾಗಲಿ ಧಾರ್ಮಿಕವಾಗಲಿ ಚಿಂತನ ಮಂಥನ ಮಾಡಿದರೆ ಆ ಸಮಾಜ ಒಂದು ಉನ್ನತ ಮಟ್ಟಕ್ಕೆ ಹತ್ತುತ್ತದೆ. ಇವತ್ತು ನಾರಾಯಣ ಗುರುಗಳ ಕೃಪೆಯಿಂದ ನಮ್ಮ 26 ಈಡಿಗ ಸಮಾಜ ಪಂಗಡದ ಈಡಿಗ ಸಮಾಜ ಒಗ್ಗೂಡುವ ಒಂದು ಸನ್ನಿವೇಶ ಬಂದಿದೆ. ಈಗ ಇದು ಕೆಲವು ಟೆಕ್ನಿಕಲ್ ಚಿಂತನೆ ಅಗತ್ಯ ಇದೆ. ಯಾಕಂದರೆ ನಾವೆಲ್ಲ ಒಂದು ಅಂತ ಬಾಯಿಯಲ್ಲಿ ಹೇಳಿದರೆ ಸಾಧ್ಯ ಇಲ್ಲ, ಅದು ಏಕಾತ್ಮಕವಾಗಿ ತೋರಿಸಬೇಕಾಗಿದೆ. ಆದ್ದರಿಂದ ಎಲ್ಲರೂ ನಾವು ಈಡಿಗ ಕುಲಬಾಂಧವರು ಎಂಬುದನ್ನು ತೋರಿಸಬೇಕು. ಅದಕ್ಕೆ ಬರುವ ಜಾತಿ ಗಣತಿಯಲ್ಲಿ ನಾವು ಪ್ರಥಮ ಪ್ರಾಶಸ್ತ್ಯ ಈಡಿಗ ಅಂತ ಬರೆದು ಮತ್ತೆ ನಮ್ಮ ಇನ್ನೊಂದು ಕಾಲಮಿನಲ್ಲಿ ನಮ್ಮ ಉಪಪಂಗಡವನ್ನು ತೋರಿಸಿಕೊಳ್ಬೇಕು ಅಂತ ಈಡಿಗ ಮಹಾಸಂಸ್ಥಾನದ ಕುಲಗುರುಗಳಾಗಿ ಸಮಾಜ ಬಾಂಧವರಿಗೆ ಈ ಸೂಚನೆ ನೀಡುತ್ತಿದ್ದೇನೆ. ಎಲ್ಲರೂ ಇದನ್ನು ಅನುಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಯಾವುದು ಅಂದರೆ ಮಾನವರೆಲ್ಲ ಒಂದೇ, ಆತ್ಮಜ್ಞಾನದಿಂದ ನಾವು ಆಧ್ಯಾತ್ಮಿಕ ತತ್ವ. ಈಗ ಈ ಕಾಲಕ್ಕೆ ತಕ್ಕಂತೆ ನಿಮ್ಮದು ಎಷ್ಟು ಬಲವಿದೆ, ಯಾವ ಜಾತಿ, ಯಾವ ಪಂಗಡ, ಯಾವ ಜಿಲ್ಲೆ ಅಂತಕ್ಕಂಥ ಒಂದು ವಿಚಾರಕ್ಕೆ, ಉದ್ಯೋಗ, ಅಧಿಕಾರ, ವ್ಯವಹಾರಕ್ಕೆ ಪ್ರಾಪಂಚಿಕ ಧರ್ಮದಲ್ಲಿ ಹುಟ್ಟಿ ಚೆನ್ನಾಗಾಗುತ್ತದೆ. ಒಂದೇ ತಂದೆ ಮಕ್ಕಳು 4 ಮಂದಿ ಪಕ್ಕದಲ್ಲಿ ಹೋಗಿದ್ದಾರೆ. ಮತ್ತೆ ಒಂದು ಪ್ರಯತ್ನ ಮಾಡಿ ಈ 30 ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗೆ ಯಜಮಾನರು, ಕುಲದ ಅಭಿಮಾನರು ಎಲ್ಲ ಭೇಟಿಯಾಗಿ ಒಂದಾಗಿ ಒಂದುಗಣಿಸದೆ ಇದರ ಪ್ರಯತ್ನ. ಅದು ಬಿಟ್ಟು ವ್ಯತಿರೇಕವಾಗಿ ವಿರೋಧವಾಗಿ ಬೇರೆ ಇದಕ್ಕ ಸಂಘಟನೆಗಳು ಏನೂ ಇಲ್ಲ. ಇವತ್ತು ಮಾಡಿದಂತ ಪ್ರಯತ್ನ ಮತ್ತೆ ಮತ್ತು 1, 2, 3, 4, 5 ಪ್ರಯತ್ನಗಳು ಮಾಡುವುದರೊಳಗಾಗಿ 2025ರಲ್ಲಿ ಇದೆಲ್ಲ ದೊಡ್ಡದು ಸಣ್ಣ ಬೀಜಕ್ಕೆ ಒಂದು ಮೊಳಕೆ ಮರ ಆಗುತ್ತಾ ಅಂತ ನನಗೆ ಇವರೆಲ್ಲರ ಮೇಲೆ ನಂಬಿಕೆ ಇದೆ. ಒಳ್ಳೆಯ ಜನಗಳು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ವಿಶ್ವಾಸ ಇದೆ. ಒಂದೇ ತಾಯಿ ಒಂದೇ ತಂದೆ ಮಕ್ಕಳಾಗುತ್ತಾರಂತ ನನ್ನ ನಂಬಿಕೆ. ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅಂತ ಮಾನವ ಕುಲದಲ್ಲಿ ಜಾತಿಗಾಗಿ ಪ್ರಯತ್ನಿಸಲಿಕ್ಕೆ ಕರ್ನಾಟಕ ಪ್ರದೇಶ ಆರ್ಯ ಈಡಿಗ ಸಂಘದ ಎಲ್ಲ ಅಧ್ಯಕ್ಷರು ಇಲ್ಲಿ ಎಲ್ಲರೂ ಎಲ್ಲ ಸ್ವಾಮಿಗಳು ಮತ್ತು ಹಿರಿಯರನ್ನು ಕೂಡಿಸಿ 9ನೇ ನಂಬರ್ ಕಾಲಮಲ್ಲಿ ಈಡಿಗ ಕುಲವನ್ನು ನೋಂದಿಸಿ 10ನೇ ಕಾಲಮಿನಲ್ಲಿ ಉಪಜಾತಿಯನ್ನು ನೋಂದಿಸಿ ನಿಮ್ಮ ಸಂಘಟನೆಯನ್ನು ಬಲಪಡಿಸಿ ಸರ್ಕಾರದಿಂದ ಲಾಭ ತಗೋಬೇಕಂತೇಳಿ ಎಲ್ಲರ ಚಿಂತನೆ ಆಗಿದೆ. ಸರ್ಕಾರ ಆಯೋಜನೆ ಮಾಡಿರುವ ಜಾತಿ ಜನಗಣತಿಯ ವಿಷಯವಾಗಿ ಇವತ್ತು ಚರ್ಚೆ ಆಗಿದೆ. ಕರ್ನಾಟಕ ಪ್ರದೇಶ ಆಡಳಿತ ಸಂಘ ಹಾಗೂ ಎಲ್ಲ ಪೂಜ್ಯರು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಕರ್ನಾಟಕದಲ್ಲಿರುವಂತಹ ಈಡಿಗ ಜನಾಂಗದ 26 ಉಪಪಂಗಡಗಳು ಈಡಿಗ ಎನ್ನುವಂತ ಒಂದು ಜಾತಿಯನ್ನ ಬರೆದು ಉಪಜಾತಿಯಲ್ಲಿ ಅವರವರ ಪ್ರಾಂತ್ಯದ ಉಪಜಾತಿಯ ಹೆಸರನ್ನು ನಮೂದಿಸಬೇಕು. ಆ ಮೂಲಕವಾಗಿ ಸಮಾಜದ ಸಂಘಟನೆಯನ್ನ ಬಲಪಡಿಸಬೇಕು ಎನ್ನುವಂತ ಒಂದು ವಿಷಯವನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದಾರೆ. ಆ ನಿರ್ಣಯಕ್ಕೆ ನಮ್ಮ ಎಲ್ಲ ಕರ್ನಾಟಕದ ಭಕ್ತಾದಿಗಳು ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಜಾತಿ ಗಣತಿಯ ವಿಷಯದಲ್ಲಿ ಇವತ್ತು ವಿಶ್ವದಲ್ಲಿ ಎಲ್ಲ ನಮ್ಮ ಸಮಾಜದ ಪೀಠಾಧಿಪತಿ ಮತ್ತೆ ಸಮಾಜದ ಸ್ವಾಮಿಗಳು ಎಲ್ಲರೂ ಸೇರಿ ಅವ್ರು ಏನು ನಮ್ಮ ಸಮಾಜದ ಮುಂದಲ ಭವಿಷ್ಯದ ಸ್ಥಿತಿಗೆ ಅವ್ರು ಅಡ್ವೈಸ್ ಮಾಡವ್ರೆ. ಆ ಪ್ರಕಾರ ನಾವು 9ನೇ ಕಾಲದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ಈಡಿಗ ಮತ್ತೆ 26 ಉಪಜಾತಿಗಳು ಈಡಿಗ, ಬಿಲ್ಲವ,
ನಾಮದಾರಿ ಇವರು ಎಲ್ಲ 26 ಜಾತಿಗಳು ಸೇರಿ ಒಮ್ಮತದಿಂದ ನಾವು ಈಡಿಗ ಅನ್ನೋದನ್ನ 9ನೇ ಕಾಲಂನಲ್ಲಿ ಬರೆಸಿ ಮತ್ತೆ ಬಾಕಿ ಉಪಜಾತಿಯ ಅವರವರ ಉಪಜಾತಿಗಳನ್ನು ಮನೆಯಲ್ಲಿ ನಮ್ಮ ಜನಸಂಖ್ಯೆಯನ್ನು ಏನು 50 ಲಕ್ಷ ಜನಸಂಖ್ಯೆಯಲ್ಲಿ ಇಲ್ಲಿವರೆಗೂ ನಮಗೆ 15 ಲಕ್ಷ ತೋರ್ತಾ ಇರೋ ಜಾಗದಲ್ಲಿ ಒಂದು ಮನೆಯಲ್ಲಿ ಒಬ್ಬರನ್ನು ಬಿಡದೆ ಎಲ್ಲರನ್ನು ಒಂದೇ ಒಂದೇ ವಾಯ್ಸ್ನಲ್ಲಿ ನಾವು ಇದನ್ನ ಜನಗಣತಿಯನ್ನ ನಾವು ಇದು ಮಾಡಬೇಕು ಇದನ್ನ ಇದು ಮಾಡಬೇಕು. ನಾಳೆ ಎಲ್ಲಾರ್ಗು ನಿಮ್ಮ ಪ್ರೆಸ್ ನೋಟ್ನಲ್ಲಿ ಇದನ್ನ ಕೊಟ್ಟು ನಾವು ಇದನ್ನ ಇಡೀ ಕರ್ನಾಟಕಕ್ಕೆ ನಾವು ಟೂರ್ ಹೊಡೆದು ಎಲ್ಲರನ್ನು ಮನಸ್ಸಿನಲ್ಲೂ ಒಂದೇ ಮತ ಒಂದೇ ಸಂಘಟನೆಯನ್ನು ನಾವು ತೋರಿಸಿ ಬೆಳೆಸ್ಬೇಕು ಅಂತ ಹೇಳಿ ನಾವು ಈ ಒಂದೇ ನಿರ್ಣಯದಲ್ಲಿ ಇವತ್ತು ಸಮಾಜದಲ್ಲಿ ಈಡಿಗ ಸಮಾಜ ಅನ್ನೋದು ಒಂದೇ ಇದನ್ನ ನಾವು ನಿರ್ಣಯ ತಗೊಂಡಿದ್ದೀವಿ ಅಂತ ಹೇಳಿ ನಮ್ಮ ಬೇರೆ ಬೇರೆ ಕಡೆಗೆ ಬಿಲ್ಲ ಉಪಜಾತಿ ಹೆಸರುಗಳನ್ನ ಬರ್ಸ್ಬೋದು, ಆದ್ರೆ 9ನೇ ಕಾಲಂನಲ್ಲಿ ಈಡಿಗ ಅಂತ ಬರ್ಸಿ ಇದನ್ನ ಇದ್ ಮಾಡೋದಕ್ಕೆ ನಾಳೆ ಎಲ್ಲಾರು ತಯಾರಾಗ್ಬೇಕು ಅಂತ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ.